ಮಂಗಳೂರಿನಲ್ಲಿ ನಡೆದ ಅಪ್ರಾಪ್ತ ಬಾಲಕಿ ಅತ್ಯಾಚಾರ ವಿಚಾರವಾಗಿ ಅತ್ಯಾಚಾರ ಕೊಲೆ ಖಂಡಿಸಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡೆ ಪ್ರತಿಭಾ ಕುಳಾಯ್ ಪತ್ರಿಕಾಗೋಷ್ಠಿ ನಡೆಸಿದರು. ಈ ರೀತಿಯ ನೀಚ ಕೃತ್ಯ ಜಿಲ್ಲೆಯ ಜನರನ್ನ ತಲೆ ತಗ್ಗಿಸುವಂತೆ ಮಾಡಿದೆ. ನಗರದಲ್ಲಿ ಇದು ಎರಡನೇ ಪ್ರಕರಣ ಆಗಿದ್ದು, ಈ ಬಗ್ಗೆ ಇಲಾಖೆ ಜಾಗೃತರಾಗಬೇಕು. ಮಾತ್ರವಲ್ಲದೆ ಜನರು ಎಚ್ಚರಿಕೆ ವಹಿಸಬೇಕಾಗಿದೆ. ನಗರದ ಪೊಲೀಸ್ ಇಲಾಖೆ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇವರ ಮೇಲೆ ಕೇವಲ ಕಾಯ್ದೆ ಹಾಕಿದ್ರೆ ಸಾಕಾಗಲ್ಲ. ಸ್ಥಳದಲ್ಲೇ ಆರೋಪಿಗಳನ್ನ ಎನ್ಕೌಂಟರ್ ಮಾಡಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಿ ಎಂದಿದ್ದಾರೆ. ಒಂದು ಉತ್ತರ ಕರ್ನಾಟಕದ ಒಂದು ಸಣ್ಣ ಮಗುವನ್ನು ಇದೇ ರೀತಿ 8 ವರ್ಷದ ಮಗುವನ್ನು ರೇಪ್ ಮಾಡಿ ಉಪ್ಪು ನೀರಿಗೆ ಬಿಸಾಡಿದ್ರು. ನಾವು ಯಾರು ಅದರ ಬಗ್ಗೆ ಜೋರಾಗಿ ಪ್ರತಿಭಟಿಸಲಿಲ್ಲ. ಇವಾಗ ಅದೇ ಕನೆಕ್ಟಿವಿಟಿ ಆಗಿ ಇನ್ನೊಂದು ಮಗು, ಇದು ಅಸ್ಸಾಮಿದು ಮಗು 8 ವರ್ಷದ್ದು, ದಾರುಣವಾಗಿ ರೇಪ್ ಮಾಡಿ, ಅದು 4 ಜನ ಲಿಟರಲಿ ರೇಪ್ ಮಾಡಿ ಹತ್ಯೆ ಮಾಡಿದ್ದಾರೆ. ಇದನ್ನು ನಾವೆಲ್ಲ ಖಂಡಿಸಬೇಕು. ಯಾಕೆಂದರೆ ನಾವು ಪ್ರಜ್ಞಾವಂತರು ಅಂತ ಹೇಳ್ತೇವೆ ದಕ್ಷಿಣ ಕನ್ನಡದವರು. ಕಮಿಷನರ್ ಅವರಿಗೆ, ಪೊಲೀಸ್ ಕಮಿಷನರ್ ಅವರಿಗೆ ಮತ್ತು ಅವರ ತಂಡದವರಿಗೆ ನಾನು ಮೊದಲನೇದಾಗಿ ಅಭಿನಂದಿಸ್ತೇನೆ. ಯಾಕೆಂದರೆ ಶೀಘ್ರವಾಗಿ ಇದಕ್ಕೆ ಸ್ಪಂದಿಸಿ 3 ದಿನದಲ್ಲೇ ಆರೋಪಿಗಳನ್ನು ಬಂಧಿಸಿದ್ದಾರೆ. 3 ಸೆಕ್ಷನ್ಗಳನ್ನು ಅವ್ರ ಮೇಲೆ ಹಾಕಿದ್ದಾರೆ. ಸೆಕ್ಷನ್ 376 ಪನಿಷ್ಮೆಂಟ್ ಫಾರ್ ರೇಪ್, ಸೆಕ್ಷನ್ 302 ಪನಿಷ್ಮೆಂಟ್ ಫಾರ್ ಮರ್ಡರ್, ಸೆಕ್ಷನ್ 5 ಪೆನೆಟ್ರೇಟಿವ್ ಸೆಕ್ಷನ್ ಅಸಾಲ್ಟ್ ಅಂತ ಹೇಳೋ 3 ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಬಟ್ ನನ್ನ ಪ್ರಕಾರ ಈ ಸೆಕ್ಷನ್ಗಳನ್ನು ಹಾಕಿದ ಕೂಡಲೇ ಏನಾಗೋದಿಲ್ಲ. ತೀವ್ರವಾಗಿ ಅವರಿಗೆ ಪನಿಷ್ಮೆಂಟ್ ಆಗಬೇಕು. ಯಾಕೆಂದರೆ ಇದರ ಮುಂದೆ ನಾವು ನೋಡಿದ್ದೇವೆ, ಡಾಕ್ಟರ್ ದಿಶಾ ಹೈದರಾಬಾದಲ್ಲಿ ಒಂದು ಡಾಕ್ಟರ್ ಇದು ರೇಪ್ ಆ್ಯಂಡ್ ಮರ್ಡರ್ ಆದಾಗ